ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಫೀಸ್ನಲ್ಲಿ ತಾಂಡವ್ ಬಾಸ್ ಅವರಿಗೆ ಟರ್ಮಿನೇಷನ್ ಲೆಟರ್ ಕೊಟ್ಟದ್ದನ್ನು ನೋಡಿ ಏನು ಮೇಡಮ್ ಇದೆಲ್ಲ ಅಂತ ಕೇಳ್ತಾನೆ. ಆಗ ಭಾಗ್ಯ ಸುಂದ್ರಿ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗು ಅಂತ ಸನ್ನೆ ಮಾಡ್ತಾಳೆ. ಆಗ ಸುಂದ್ರಿ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗ್ತಾಳೆ. ಆಗ ಬಾಸ್ನ ಹೆಂಡತಿ ನಾನು ಒಂದ್ಸಲ ಹೇಳಿದ್ನ ಪದೇ ಪದೇ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಆಗ ತಾಂಡವ್ ಬಾಸ್ಗೆ ಸರ್ ಏನು ರೀಸನ್ ಇಲ್ಲದೆ ಹೀಗೆ ಸಡನ್ನಾಗಿ ಟರ್ಮಿನೇಷನ್ ಮಾಡಿದರೆ ಹೇಗೆ ಅಂತ ಕೇಳ್ತಾನೆ. ಆಗ ಬಾಸ್ ಅವಳು ಏನು ಹೇಳ್ತಾಳೆ ಅದನ್ನು ಫೈನಲ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಶ್ರೇಷ್ಠ ವಾಟ್ ಸರ್ ಇದನ್ನೆಲ್ಲ ನೀವೇ ತಾನೇ ಡಿಸೈಡ್ ಮಾಡಬೇಕಾಗಿರೋದು ಅಂತ ಕೇಳ್ತಾಳೆ. ಅದಕ್ಕೆ ಬಾಸ್ ಶ್ರೇಷ್ಠ ಮಾತಾಡುವಾಗ ವರ್ಡ್ಸ್ ಮೇಲೆ ಕಂಟ್ರೋಲ್ ಇರಲಿ. ಲುಕ್ ಶ್ರೇಷ್ಠ, ಈ ಕಂಪನಿ ಮೇಲೆ ನನಗೆ ಎಷ್ಟು ಹಕ್ಕಿದೆಯೋ ಅವಳಿಗೂ ಅಷ್ಟೇ ಹಕ್ಕು ಇದೆ. ಅದಕ್ಕೆ ಅವಳು ಏನು ಹೇಳ್ತಾ ಇದ್ದಾಳೆ ಅದೇ ಫೈನಲ್ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ತಾಂಡವ್ ಸರ್ ವಾಟ್ ಯು ಮೀನ್ ಸರ್, ಅವ್ರಿಗೂ ರೈಟ್ಸ್ ಇದೆ ಅಂತ ಹೇಳಿದರೆ ನೀವು ಬೇಡ ಅಂತ ಹೇಳಿ ಸರ್. ಅವರು ನಿಮ್ಮ ಹೆಂಡತಿ ತಾನೇ, ನೀವು ಹೇಳ್ದಂಗೆ ಅವರು ಕೇಳಬೇಕು ಅಂತ ಹೇಳ್ತಾನೆ. ಅದಕ್ಕೆ ಬಾಸ್ ಹೆಂಡತಿ ಅಂದರೆ ತಾಂಡವ್ ನೀವು ಅದನ್ನೇ ಮಿಸ್ಟೇಕ್ ಮಾಡ್ಕೊಂಡಿರೋದು. ಎಲ್ಲ ಗಂಡಸರು ನಿಮ್ಮ ಥರ ಇರೋದಿಲ್ಲ. ಆದರೆ ಇವರು ಖಂಡಿತ ಆಗಲ್ಲ, ಸಂಬಂಧಗಳಿಗೆ ಮೌಲ್ಯಗಳಿಗೆ ಬೆಲೆ ಕೊಡ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಬಾಸ್ ತಾಂಡವ್ ನಿನಗೆ ವಾರ್ನಿಂಗ್ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಇದನ್ನೆಲ್ಲ ಕೇಳಿದ ಮೇಲೆ ಅದೆಲ್ಲ ವೇಸ್ಟ್ ಅಂತ ಅನ್ನಿಸ್ತು. ಅಪ್ಪ ಅಮ್ಮನ ಮಾತು ಕೇಳದೇ ಇರೋ ನೀನು ನನ್ನ ಮಾತು ಕೇಳ್ತೀಯ ಅಂತ ಹೇಳ್ತಾರೆ. ಅದಕ್ಕೆ ತಾಂಡವ್ ಸರ್ ಏನು ಡಿಸಿಷನ್ ಸರ್ ಇದು, ಈ ನಿರ್ಧಾರದ ಬಗ್ಗೆ ನಿಮಗೆ ಓಕೆನಾ? ನಾನು ಈ ಕಂಪನಿಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ, ಎಂಥ ದೊಡ್ಡ ದೊಡ್ಡ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡಿದ್ದೀನಿ, ಎಷ್ಟು ಪ್ರಾಫಿಟ್ ತಂದು ಕೊಟ್ಟಿದ್ದೀನಿ ಸರ್. ಈಗ ಹೀಗೆ ಅಂದರೆ ಹೇಗೆ ಅಂತ ಕೇಳ್ತಾನೆ. ಅದಕ್ಕೆ ಶ್ರೇಷ್ಠ ಪ್ರತಿದಿನ ನಾವು ಈ ಕಂಪ್ನಿಗೋಸ್ಕರ ಕಷ್ಟಪಡ್ತಿದ್ದೀವಿ, ದುಡಿತಾ ಇದ್ದೀವಿ ಕೂಡ, ನಮ್ಮನ್ನೇ ಟರ್ಮಿನೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಿದ್ದೀರಲ್ಲ, ಇದು ಸರಿಯಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್ ಸರ್ ನಾನು ಒಳ್ಳೆ ಕೆಲಸಗಾರ ಅಂತ ನೀವೇ ನನಗೆ ಕೊಟ್ಟಿರೋ ಅವಾರ್ಡ್ ಇದೆ. ತುಂಬ ಪ್ರಾಜೆಕ್ಟ್ಗಳನ್ನು ಇಲ್ಲಿ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಸರ್. ನೀವೇ ಸರ್ ತುಂಬ ಗಡಿಬಿಡಿಯಲ್ಲಿ ಡಿಸಿಷನ್ ತೊಗೋತಾ ಇದ್ದೀರಾ, ಇದರಿಂದ ನಿಮಗೆ ತುಂಬಾ ಲಾಸ್ ಆಗುತ್ತೆ ಸರ್ ಅಂತ ಹೇಳ್ತಾನೆ. ಆಗ ಬಾಸ್ ನಾನು ಈ ಕಂಪ್ನಿಯನ್ನು ಬರೀ ದುಡ್ಡಿಗಾಗಿ ಕಟ್ಟಿಲ್ಲ, ಇಲ್ಲಿ ವ್ಯಾಲ್ಯೂ ಮತ್ತು ಲೈಫ್ ಸ್ಟೈಲ್ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ತಾರೆ. ಆಗ ಬಾಸ್ನ ಹೆಂಡತಿ ಬರೀ ದುಡ್ಡಿಗೋಸ್ಕರ ಇದನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ಅದು ನಿನ್ನ ದಡತನ ತಾಂಡವ್. ನೀನು ಭಾಗ್ಯ ಜೊತೆಗೆ ಬದುಕೋದಕ್ಕೆ ಆಗಲ್ಲ ಅಂತ ಅವಳಿಂದ ದೂರ ಬಂದು ಅವಳಿಗೆ ಡೈವರ್ಸ್ ಕೊಟ್ಟು ಶ್ರೇಷ್ಠನ ಮದುವೆ ಅದೆಯಲ್ಲ, ಇಷ್ಟೆಲ್ಲ ಆದರೂ ಕೂಡ ಭಾಗ್ಯನಿಗೆ ತೊಂದರೆ ಕೊಡೋಕ್ಕೆ ಶುರು ಮಾಡಿದೆ ಅಂತ ಹೇಳ್ತಾಳೆ. ಆಗ ಅಲ್ಲಿದ್ದ ಆಫೀಸ್ ಸ್ಟಾಫ್ ಏನು ಮೇಡಮ್, ಭಾಗ್ಯ ಮೇಡಮ್ ತಾಂಡವ್ ಸರ್ ಹೆಂಡ್ತಿನ ಭಾಗ್ಯ ಮೇಡಮನ್ನು ಬಿಟ್ಟು ಶ್ರೇಷ್ಠ ಅವರನ್ನು ಮದುವೆ ಆದ್ರ ಅಂತ ಕೇಳ್ತಾರೆ. ಅದಕ್ಕೆ ತಾಂಡವ್ ಆತನ ಕಡೆ ಸಿಟ್ಟಿನಿಂದ ನೋಡಿ ಅದೆಲ್ಲ ಮುಗಿದು ಹೋಗಿರೋ ವಿಷಯ ಈಗ ಅಂತ ಹೇಳ್ತಾನೆ. ಅದಕ್ಕೆ ಬಾಸ್ನ ಹೆಂಡತಿ ಸರಿ ಹಾಗಾದರೆ ಮುಗಿದು ಹೋಗಿರೋ ವಿಷಯ ಬೇಡ, ಈಗಿನ ವಿಷಯ ಮಾತಾಡೋಣ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಭಾಗ್ಯನ ಬಗ್ಗೆ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಬಗ್ಗೆ ಮಾತಾಡಿದ್ರಲ್ಲ, ಅದಕ್ಕೆ ಏನು ಹೇಳಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಬಾಸ್ ನಾವೆಲ್ಲರೂ ಅಲ್ಲಿಂದನೇ ಬಂದು ಇಲ್ಲಿ ನಿಂತಿರೋದು ಅಷ್ಟೇ. ಯಾಕೆ ತಾಂಡವ್ ನಿಮ್ಮ ಅಪ್ಪ ಅಮ್ಮನ ಕೇಳು, ನಿನ್ನನ್ನು ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ ಅಂತ ಶ್ರೇಷ್ಠ ನೀನು ಕೇಳು ಅಂತ ಹೇಳ್ತಾರೆ. ಆಗ ಬಾಸ್ನ ಹೆಂಡತಿ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ, ಬಾಯಲ್ಲಿ 4 ಅಕ್ಷರ ಇಂಗ್ಲೀಷ್ ಬಂದಿದ ತಕ್ಷಣ ನೀವಿಬ್ಬರು ದೊಡ್ಡ ಮನುಷ್ಯರಾಗೋದಿಲ್ಲ. ನೀನು ಚೆನ್ನಾಗಿರಬೇಕು ಅಂತ ಅಂದರೆ ಮನೆಯಲ್ಲಿ ನಿನ್ನ ಹೆಂಡತಿ ಎಲ್ಲ ಕೆಲಸಗಳನ್ನು ನೋಡ್ಕೋಬೇಕು. ನೀವು ಇಷ್ಟು ಚೆನ್ನಾಗಿ ಇದ್ರಲ್ಲ, ನೀವು ಭಾಗ್ಯನಿಗೆ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ನೋಡಿದ್ರೆ ಭಾಗ್ಯಗೆ ನೀವು ಲೈಫ್ ಕೊಟ್ಟಿಲ್ಲ, ಭಾಗ್ಯ ನಿಮಗೆ ಲೈಫ್ ಕೊಟ್ಟಿರೋದು. ನಿನ್ನಂಥ ಈಗೋ ಇರುವ ವ್ಯಕ್ತಿಯನ್ನು ಸಹಿಸ್ಕೊಂಡಿರೋದಕ್ಕೆ ನೀನು ಅವಳಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಈ ಥರ ಎಲ್ಲ ವ್ಯಾಲ್ಯೂ ಇಲ್ಲದ ಪರ್ಸನ್ ನಿಮ್ಮ ಕಂಪನಿಯಲ್ಲಿ ಬೇಡ ಅಂತ ಹೇಳ್ತಾಳೆ. ಆಗ ತಾಂಡವ್ ಭಾಗ್ಯನ ಕಡೆಗೆ ಸಿಟ್ಟಿನಿಂದ ನೋಡಿ ಸರ್ ಇವರೇನು ತುಂಬ ಎಮೋಷ್ನಲ್ ಆಗಿ ಮಾತಾಡ್ತಿದ್ದಾರೆ ಸರ್, ನೀವಾದರೂ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾತಾಡಿದ್ರೆ ಸರ್. ಈಗ ಒಳ್ಳೆ ಕೆಲಸ ಮಾಡುವ ನಮ್ಮನ್ನು ಒಮ್ಮಿಂದೊಮ್ಮೆಲೆ ಟರ್ಮಿನೇಟ್ ಮಾಡಿದರೆ ಕಂಪ್ನಿ ಲಾಭದ ಮೇಲೆ ಎಂಥ ಹೊಡೆತ ಬೀಳುತ್ತೆ ಎನ್ನುವುದು ನಿಮಗೆ ಗೊತ್ತಿಲ್ವಾ ಸರ್ ಹೇಳಿ ಅಂತ ಹೇಳ್ತಾನೆ. ಅದಕ್ಕೆ ತಾಂಡವ್ ಬಾಸು ಎಸ್ ತಾಂಡವ್ ನಾನು ಹಾಗೆ ಅಂದ್ಕೊಂಡಿದ್ದೆ, ಇನ್ಫ್ಯಾಕ್ಟ್ ನಿಮ್ಮಿಬ್ಬರನ್ನ ಕೆಲಸದಿಂದ ತೆಗೀರಿ ಅಂತ ಇವಳು ಸುಮಾರು ಸಲ ಹೇಳ್ತಾನೆ ಬಂದಿದ್ಲು. ಆದರೆ ಅವಾಗೆಲ್ಲ ನಾನು ನಿಮಗೆ ಡಿಪೆಂಡ್ ಮಾಡ್ತಾನೆ ಬರ್ತಾ ಇದ್ದೆ. ನಾನು ತಾಂಡವ್ ಈ ಕಂಪ್ನಿಯಲ್ಲಿ ಆಸ್ತಿ ಏನೋ ಬುದ್ಧಿ ಹೇಳಿದರೆ ಸರಿ ಹೋಗ್ತಾನೆ ಬಿಡು ಅಂತ ಹೇಳ್ತಾನೆ ಬಂದಿದ್ದೆ. ಆದರೆ ಆ ನಂಬಿಕೆ ಎಲ್ಲ ಹೋಯಿತು ತಾಂಡವ್. ಈಗ ಇನ್ಫ್ಯಾಕ್ಟ್ ನೀನೇ ಮಾಡ್ಕೊಂಡಿರೋ ಡ್ಯಾಮೇಜ್ ಇದು, ನಾನೇನೂ ಮಾಡೋಕ್ಕಾಗಲ್ಲ. ನೀನು ಅಷ್ಟೇ ಅಲ್ಲ ತಾಂಡವ್, ಇದರಲ್ಲಿ ಶ್ರೇಷ್ಠ ನಿನ್ನ ವಿಷಯನೂ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಶ್ರೇಷ್ಠ ಅದೇಗಾಗುತ್ತೆ ಸರ್, ನಾನು ತಾಂಡವ್ ಇಬ್ಬರು ನಮ್ಮ ಪರ್ಸ್ನಲ್ ಲೈಫಲ್ಲಿ ಒಂದು ಡಿಸಿಷನ್ ತೊಗೊಂಡಿದ್ದೀವಿ, ಅದಕ್ಕೂ ಇದಕ್ಕೂ ಏನು ಸಂಬಂಧ, ಇದೇನಾದರೂ ಕಂಪ್ನಿಯ ಪಾಲಿಸಿ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಬಾಸ್ನ ಹೆಂಡತಿ ಇವಾಗ ನೀನು ಆ ದಾರಿಗೆ ಬರ್ತಾ ಇದೆಯಾ, ನಾನು ಅದೇ ದಾರಿಗೆ ಬರ್ತೀನಿ. ನಮ್ಮ ಕಂಪನಿ ಪಾಲಿಸಿ ಪ್ರಕಾರ ಗಂಡ ಹೆಂಡತಿ ಇಬ್ಬರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡೋ ಹಾಗಿಲ್ಲ. ಈಗ ನೀನು ತಾಂಡವ್ ಗಂಡ ಹೆಂಡತಿ, ಅದಕ್ಕೋಸ್ಕರ ಈ ಕಂಪ್ನಿಯಲ್ಲಿ ಕೆಲಸ ಮಾಡೋ ಹಾಗಿಲ್ಲ ಅಂತ ಹೇಳಿ ಬೇರೆ ಆಫೀಸ್ ಸ್ಟಾಫ್ಗೆ ಮಹೇಶ್ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂತ ಕೇಳ್ತಾಳೆ. ಅದಕ್ಕೆ ಆತನು ಹೌದು ಮೇಡಮ್ ಅದಕ್ಕೆಲ್ಲ ಒಪ್ಕೊಂಡೆ, ಅಪಾರ್ಟ್ಮೆಂಟ್ಗೆ
ಲೆಟ್ರಿಗೆ ಸಹಿ ಹಾಕಿರೋದು ಅಂತ ಹೇಳ್ತಾನೆ. ಆಗ ಬಾಸ್ನ ಹೆಂಡತಿ ಶ್ರೇಷ್ಠ, ತಾಂಡವ್ ಈಗ ಅರ್ಥ ಆಯ್ತಾ ಅಂತ ಅನ್ಕೋತೀನಿ, ಇನ್ನೊಂದು ಕ್ಷಣನೂ ನಮ್ಮ ಕಣ್ಮುಂದೆ ಇರಬೇಡಿ, ಜಸ್ಟ್ ಗೆಟ್ ಔಟ್ ಪ್ಲೀಸ್ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್, ಪ್ಲೀಸ್ ಸರ್ ಪ್ಲೀಸ್ ಇದ್ರ ಬಗ್ಗೆ ಇನ್ನೊಂದು ಸಲ ಡಿಸ್ಕಸ್ ಮಾಡಿ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಬಾಸ್, ತಾಂಡವ್ ನಿಮಗೆ ಎಲ್ಲ ಹೇಳಿದ್ದೀನಿ, ಇಲ್ಲಿಂದ ಹೊರಡಿ ಪ್ಲೀಸ್ ಅಂತ ಹೇಳ್ತಾರೆ. ಅದಕ್ಕೆ ಬಾಸ್ನ ಹೆಂಡತಿ, ನೀವು ಇಲ್ಲಿಂದ ಹೊರಡ್ತೀರಾ ಅಥವಾ ಸೆಕ್ಯೂರಿಟಿಗೆ ಬರೋದಕ್ಕೆ ಹೇಳೋಣ ಅಂತ ಕೇಳ್ತಾಳೆ. ಆಗ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಅಲ್ಲಿಂದ ಹೊರಡ್ತಾರೆ. ಇದನ್ನೆಲ್ಲ ನೋಡಿ ಕುಸುಮ, ಧರ್ಮ ಮತ್ತು ಭಾಗ್ಯನಿಗೆ ಬೇಜಾರಾಗುತ್ತದೆ. ಆಗ ಬಾಸ್ನ ಹೆಂಡತಿ, ಕುಸುಮ ಅವರೇ ಹೀಗಾಗಿದೆ ಅಂತ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ, ಭಾಗ್ಯ ಇನ್ನೂ ಯಾಕೆ ಇಲ್ಲೇ ನಿಂತಿದೆ, ಹೊರಡು, ಕ್ಯಾಂಟೀನ್ಗೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡ್ಕೊ ಅಂತ ಹೇಳ್ತಾರೆ. ಅದಕ್ಕೆ ಸರಿ ಮೇಡಮ್ ಅಂತ ಹೇಳಿ ಭಾಗ್ಯ ಅಲ್ಲಿಂದ ಹೊರಡ್ತಾಳೆ. ಇತ್ತ ಆಫೀಸ್ನಲ್ಲಿದ್ದ ಎಲ್ಲ ಸ್ಟಾಫ್ಗಳು ತಾಂಡವ್ ಮತ್ತು ಶ್ರೇಷ್ಠ ಬಗ್ಗೆ ಮಾತಾಡಿಕೊಳ್ತಾ ಇದ್ರು. ಆಗ ಗೌರವ್ ಆದರೂ ನಮ್ಮ ಟೀಮಿನಿಂದ ಬಂದು ಒಂದು ದೊಡ್ಡ ತಲೆನೋವು ಹೋಯಿತು. ಆ ಶ್ರೇಷ್ಠ ಯಾವಾಗ ನೋಡಿದ್ರು ಏನು ಮಾಡಿದ್ರು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಮೈ ಮೇಲೆ ದೆವ್ವ ಬಂದಂಗೆ ಆಡೋಳು ಅಂತ ಹೇಳ್ತಾನೆ. ಅದಕ್ಕೆ ಮತ್ತೊಬ್ಬ ಸ್ಟಾಪ್, ಈ ತಾಂಡವ್ ಏನು ಕಮ್ಮಿನಾ, ಇರಿಟೇಷನ್ಗೆ ಇನ್ನೊಂದು ಹೆಸರೇ ಈ ತಾಂಡವ್, ಯಾವಾಗ ಈ ಮ್ಯಾನೇಜರ್ ಚೇಂಜ್ ಆಗ್ತಾರೆ ಅಂತ ಕಾಯ್ತಾ ಇದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಇನ್ನೊಬ್ಬ, ಹೌದು ಕಣೋ, ಈಗ ನಮಗೆ ಒಳ್ಳೆ ಫ್ರೀಡಮ್ ಸಿಕ್ಕ ಹಾಗೆ ಆಯಿತು, ಈ ಅಪ್ಪನ ಜೊತೆ ಮೀಟಿಂಗ್ಗೆ ಕುಳ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ, ಒಳ್ಳೆ ಟಾರ್ಚರ್ ಕೊಡ್ತಾ ಇದ್ದ ಅಂತ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಅದನ್ನು ಕಂಡು ತಾಂಡವ್ ಮತ್ತು ಶ್ರೇಷ್ಠ, ಏ ಇಡಿಯಟ್ಸ್, ಏನು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ, ಹೋಗ್ರಿ ಎಲ್ಲರೂ, ಸ್ಟೂಪಿಡ್ ಅಂತ ಹೇಳ್ತಾರೆ. ಆಗ ಎಲ್ಲರೂ ಅವರವರ ಕೆಲಸಗಳಿಗೆ ಹೊರಡ್ತಾರೆ. ಆಗ ತಾಂಡವ್, ಕಂಡವರೆಲ್ಲ ನಮ್ಮನ್ನು ಆಡಿಕೊಳ್ಳೋ ಥರ ಆಯಿತು ಅಂತ ಹೇಳ್ತಾನೆ. ಆಗ ಅಲ್ಲಿಗೆ ಒಬ್ಬ ಆಫೀಸ್ ಸ್ಟಾಫ್ ಬಂದು, ಸರ್ ನೀವೇ ಭಾಗ್ಯ ಮೇಡಮ್ ಹಸ್ಬೆಂಡ ಅಂತ ಗೊತ್ತೇ ಇರಲಿಲ್ಲ ನೋಡಿ ಸರ್, ನೀವು ಇಷ್ಟು ದಿನ ಸಖತ್ತಾಗಿದೆ ಅಂತ ತಿಂತಾ ಇದ್ದ ಫುಡ್ಡು ನಿಮ್ಮ ವೈಫ್ ಅವರೇ ಪ್ರಿಪೇರ್ ಮಾಡ್ತಾ ಇದ್ರು ಸರ್, ಅದಕ್ಕೇನಾ ಸರ್ ನಾನು ನಿಮಗೆ ಎಕ್ಸ್ಟ್ರಾ ಫುಡ್ ಬೇಕಾ ಅಂತ ನಾನು ಕೇಳಿದಾಗ ನೀವು ಕೂಗಾಡಿದ್ದು. ಆದರೂ ಸರ್ ನೀವು ಭಾಗ್ಯ ಮೇಡಮ್ ಅವರನ್ನು ಬಿಡಬಾರ್ದಿತ್ತು ಸರ್, ನಿಮಗೆ ಅವರೇ ಬೆಸ್ಟು, ನೀವೇ ಸುಮ್ಮನೆ ಲಾಸ್ ಮಾಡ್ಕೊಂಡ್ರಿ ಅನಿಸುತ್ತೆ ಸರ್ ಅಂತ ಹೇಳ್ತಾನೆ. ಅದಕ್ಕೆ ತಾಂಡವ್ ಸಿಟ್ಟಿನಿಂದ, ನನ್ನ ಲೈಫ್ ಬಗ್ಗೆ ಡಿಸೈಡ್ ಮಾಡೋದಕ್ಕೆ ಯಾವನೋ ನೀನು, ನಾನೇನಾದರೂ ಬಂದುಬಿಟ್ಟು ಕೇಳಿದ್ದ ನನ್ನ ಲೈಫಿಗೆ ಏನು ಬೆಸ್ಟು ಅಂತ ನೋಡು, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟೇ ನೋಡ್ಕೊ, ಅದು ಬಿಟ್ಟು ನನ್ನ ಲೈಫಿಗೆ ಬಗ್ಗೆ ಮಾತಾಡೋಕ್ಕೆ ಬಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ, ಗೆಟ್ ಔಟ್ ಅಂತ ಹೇಳ್ತಾನೆ. ಆಗ ಆತನು ಅಲ್ಲಿಂದ ಹೊರಡ್ತಾನೆ. ಆಗ ಶ್ರೇಷ್ಠ, ನೋಡಿದ್ಯಾ ತಾಂಡವ್, ಅವಳೊಬ್ಬಳಿಂದ ನಾವು ಎಷ್ಟೆಲ್ಲ ತೊಂದರೆ ಅನುಭವಿಸ್ತಾ ಇದ್ದೀವಿ, ಅವಳನ್ನು ಮಾತ್ರ ನಾವು ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್, ಒಂದು ಅವಕಾಶ ಸಿಗಲಿ ಶ್ರೇಷ್ಠ, ಮತ್ತೆ ಅವಳು ಎದ್ದೇಳೋಕ್ಕೆ ಆಗಬಾರ್ದು, ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಕುಸುಮ ಬರ್ತಾಳೆ. ಆಗ ತಾಂಡವ್, ಬಂದೆ ಅಮ್ಮ, ಬಾ, ನೀನೇನಾದರೂ ಅವಮಾನ ಮಾಡೋದಿತ್ತಾ, ನೀನು ಅವಮಾನ ಮಾಡಿಬಿಡು ಹೋಗು ಅಂತ ಹೇಳ್ತಾನೆ. ಅದಕ್ಕೆ ಕುಸುಮ, ಅಲ್ಲೋ ಕಣೋ, ನಿನ್ನ ನೋಡಿದ್ರೆ ನನಗೆ ತುಂಬ ಸಂಕಟ ಆಗ್ತಾ ಇದೆ ತಾಂಡವ್, ಅವರು ಪುರೋಹಿತರು ಹೇಳಿದ್ದು ನನಗೆ ನೆನಪಿದೆಯಾ, ಆ ಭಾಗ್ಯ ನಿನ್ನ ಜೀವನದಿಂದ ಹೊರಟು ಹೋದರೆ ನಿನ್ನ ಜೀವನದಲ್ಲಿರುವ ಭಾಗ್ಯ ಎಲ್ಲ ಹೊರಟು ಹೋಗುತ್ತೆ ಅಂತ, ಈಗ ನೋಡು ನಿನ್ನ ಪರಿಸ್ಥಿತಿ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್, ಅಂದ್ಕೊಂಡೆ ಯಾಕೆ ಇನ್ನೂ ಈ ಡೈಲಾಗ್ ಬಂದಿಲ್ಲ ಅಂತ, ನಿನ್ನ ಮಗಳನ್ನ ಹೊಗಳಿ ಯಾಕೆ ಇನ್ನೂ ಅಟ್ಟಕ್ಕೇರಿಸಿಲ್ಲ ಅಂತ ಅದೃಷ್ಟ ಅಲ್ಲಮ್ಮ, ದುರದೃಷ್ಟ, ನನ್ನ ಲೈಫಲ್ಲಿ ಇರೋ ಶನಿ ಅವಳು, ನೋಡು ನಿನ್ನ ಪುರಾಣ ಕೇಳುವಷ್ಟು ಟೈಮು ಪೇಷನ್ಸು ಎರಡೂ ನನಗಿಲ್ಲ ಅಂತ ಹೇಳಿ, ಶ್ರೇಷ್ಠ ನಡಿ ಇಲ್ಲಿಂದ ಹೋಗೋಣ ಅಂತ ಹೇಳಿ ಇಬ್ಬರು ಅಲ್ಲಿಂದ ಹೊರಡ್ತಾರೆ. ಅದನ್ನು ನೋಡಿ ಕುಸುಮಗೆ ಬೇಜಾರಾಗುತ್ತೆ. ಆಗ ತಾಂಡವ್ ಮತ್ತು ಶ್ರೇಷ್ಠ ಆಫೀಸ್ ಬಿಟ್ಟು ತಮ್ಮ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೊರಗಡೆ ಹೋಗ್ತಿರುವಾಗ ಭಾಗ್ಯ ಕ್ಯಾಂಟೀನ್ಗೆ ಬೇಕಾದ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಆಫೀಸ್ನ ಒಳಗಡೆ ಬರ್ತಾಳೆ. ಆಗ ಭಾಗ್ಯ, ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಆಫೀಸ್ನಿಂದ ಹೊರಗಡೆ ಹೋಗ್ತಿರೋದನ್ನು ಕಂಡು ತಾಂಡವ್ ಅವಳಿಗೆ ಹಿಂದೆ ಟಾರ್ಚರ್ ಕೊಟ್ಟಿದ್ದನು. ಅದಕ್ಕೆ ಭಾಗ್ಯ, ನಾನು ಸೋಲೋ ಮಾತೇ ಇಲ್ಲ, ಗೆದ್ದು ತೋರಿಸ್ತೀನಿ ಅಂತ ಹೇಳಿರೋದು ನೆನಪಿಸ್ಕೊತಾಳೆ. ಇತ್ತ ತಾಂಡವ್ ಮತ್ತು ಶ್ರೇಷ್ಠ ಮನೆಗೆ ಬಂದು, ಶ್ರೇಷ್ಠ, ಆ ಲೇಡಿಗೆ ಸ್ವಂತ ಬುದ್ಧಿನೇ ಇಲ್ವಾ, ಭಾಗ್ಯನಿಗೋಸ್ಕರ ನಮ್ಮನ್ನು ಕೆಲಸದಿಂದ ತೆಗೆದು ಹಾಕ್ತಾರೆ ಅಂತ ನಂಬೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್, ಬಿಡು ಶ್ರೇಷ್ಠ, ಹಾಳಾಗಿ ಹೋಗ್ಲಿ, ಏನೋ ಒಂದು ಗಾದೆ ಇದೆಯಲ್ಲ, ಕತೆಗೇನು ಗೊತ್ತು ಕಸ್ತೂರಿ ಪರಿಮಳ ಅಂತ, ಅದೇ ನಮ್ಮ ಸರ್ಗೂ ಅದೇ ಆಗಿರೋದು, ನಮ್ಮ ವ್ಯಾಲ್ಯೂ ಏನಂತ ಗೊತ್ತಿಲ್ಲ ಅವ್ರಿಗೆ ಅಂತ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ, ಏನು ತಾಂಡವ್ ನಿನ್ನ ಮಾತಿನ ಅರ್ಥ ಅಂತ ಕೇಳ್ತಾಳೆ. ಅದಕ್ಕೆ ತಾಂಡವ್, ಏನೂ ಇಲ್ಲ ಶ್ರೇಷ್ಠ, ಸರ್ ಅವರ ಹೆಂಡತಿ ಮತ್ತು ಆ ಎಮ್ಮೆ ಭಾಗ್ಯ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಈ ಜಗತ್ತಿನಲ್ಲಿ ನಮಗೆ ಬೇರೆ ಎಲ್ಲೂ ಕೆಲಸ ಸಿಗಲ್ಲ, ಅದೊಂದೇ ಕಂಪ್ನಿ ನನ್ನ ಹಣೆಯಲ್ಲಿ ಬರೆದಿರೋದು ಅಂತ ಅಂದ್ಕೊಂಡಿದ್ದಾರೆ, ಏನು ಕೆಲಸ ಏನು ಕಮ್ಮಿನಾ ಅಂತ ಕೇಳ್ತಾನೆ. ಅದಕ್ಕೆ ಶ್ರೇಷ್ಠ, ಆದರೆ ತಾಂಡವ್ ನಿನ್ನ ಹತ್ರ ಬೇರೆ ಆಪ್ಷನ್ಸ್ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ತಾಂಡವ್, ಏನಿದೆಯಾ, ಬೇಜಾನಿದೆ, ನನ್ನ ಇಮೇಲಲ್ಲಿ ಜಾಬ್ ಆಫರ್ಸ್ ಕೊಳಿತಾ ಬಿದ್ದಿದೆ, ಅದವರ ದುರಹಂಕಾರ ಇಳಿಸೋಕೆ ನಾನು ಏನು ಮಾಡಬೇಕು ಅಂತ ಚೆನ್ನಾಗಿ ನನಗೆ ಗೊತ್ತು ಅಂತ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ, ಆಗಿದ್ರೆ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್, ಖಂಡಿತ ಅದರ ಅವಶ್ಯಕತೆ ಇಲ್ಲ ಶ್ರೇಷ್ಠ, ನನ್ನ ವ್ಯಾಲ್ಯೂ ಗೊತ್ತಿರೋ ಕಂಪ್ನಿಗಳು 1000 ಗಟ್ಟಲೆ ಇದೆ, ಒಂದು ಒಳ್ಳೆ ಪೊಸಿಷನ್ ಕೊಟ್ಟು ಡಬಲ್ ಸಂಬಳ ಕೊಡ್ತಾರೆ, ನೋಡ್ತಾ ಇರು, ನಾನೇನು ಆ ಭಾಗ್ಯ ಥರ ಅನ್ಎಜುಕೇಟೆಡಾ, ಈ ದಿನ ರೆಸ್ಯೂಮ್ ಇಲ್ವಾ, ನಾಳೆನೇ ನನಗೆ ಕೆಲಸ ಸಿಗುತ್ತೆ, ನೋಡ್ತಾ ಇರು ಅಂತ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ, ಸೂಪರ್ ತಾಂಡವ್ ಸೂಪರ್, ನಮ್ಮಿಬ್ಬರಿಗೂ ಒಳ್ಳೆ
ಕೆಲಸ ಹೋಯ್ತಲ್ಲ ಅಂತ ತುಂಬ ಭಯ ಆಗಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್ ಭಯ ಅವಶ್ಯಕತೆ ಇಲ್ಲ, ಇವರು ಇಲ್ಲ ಅಂದರೆ ಇನ್ನೊಬ್ಬರು, ನನಗಷ್ಟೇ ಅಲ್ಲ ನಿನಗೂ ಸೇರಿಸಿ ಕೆಲಸ ಕೊಡ್ತೀನಿ ಅಂತ ತಾಂಡವ್ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ ಥ್ಯಾಂಕ್ ಯು ಸೋ ಮಚ್ ತಾಂಡವ್ ಅಂತ ಹೇಳ್ತಾಳೆ. ಆಗ ತಾಂಡವ್ ಎಲ್ಲಿ ನನಗೆ ಬರ್ತಾ ಇಲ್ಲ ಅಂತ ಹೇಳಿದರು, ಅಲ್ಲೇ ಗೆದ್ದು ತೋರಿಸ್ತೀನಿ, ಆ ಭಾಗ್ಯನ ಮುಖದ ಮೇಲೆ ಹೊಡೆದು ತೋರಿಸ್ತೀನಿ ಅಂತ ಹೇಳ್ತಾನೆ. ಇತ್ತ ಕಡೆ ಕುಸುಮ ಮನೆಯಲ್ಲಿ ಆಫೀಸ್ನಲ್ಲಿ ನಡೆದ ವಿಷಯವನ್ನೆಲ್ಲ ನೆನಪಿಸಿಕೊಂಡು ಬೇಜಾರಿನಿಂದ ಇದ್ಲು. ಆಗ ಪೂಜಾ ಆಫೀಸಿನಿಂದ ಬಂದಿದ್ದನ್ನು ನೋಡಿ ಸುಂದ್ರಿ ಪೂಜಾದೇವಿ ನಿನಗೋಸ್ಕರ ಕಾಯ್ತಾ ಇದ್ದೆ ಅಂತ ಹೇಳ್ತಾಳೆ. ಅದನ್ನು ಕಂಡು ಪೂಜಾ ಹೌದಾ ಸುಂದ್ರಿ, ವಿಷಯ ಕೇಳಿ ನನಗಂತೂ ತುಂಬ ಸಂತೋಷವಾಯಿತು, ಓಡಿಕೊಂಡು ಬಂದುಬಿಟ್ಟೆ. ಅದೇನು ಅಂತಾರಲ್ಲ ಸುಂದ್ರಿ, ಮಾಡಬಾರ್ದು ಮಾಡಿದರೆ ಆಗಬಾರ್ದೇ ಆಗುತ್ತೆ ಅಂತ, ಅದಕ್ಕೆ ಇವರೇ ಬೆಸ್ಟ್ ಎಕ್ಸಾಂಪಲ್. ತಾಂಡವ್ ಮತ್ತು ತಾಂಡವ್ ಭಾವನಿಗೂ ಶ್ರೇಷ್ಠನಿಗೂ ಸರಿಯಾಗಿ ಆಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ಸುಂದ್ರಿ ಪೂಜಾದೇವಿ ನೀನು ಅವರಿಬ್ಬರು ಮುಖ ನೋಡಬೇಕಾಗಿತ್ತು, ಒಳ್ಳೆ ಹರಳೆಣ್ಣೆ ಕುಡಿದ ಮುಖ ಆದಂಗೆ ಆಗಿತ್ತು ಅಂತ ಮಾತಾಡ್ತಾ ನಗ್ತಾ ಸಂತೋಷ ಪಡ್ತಿರ್ತಾರೆ. ಆಗ ಧರ್ಮ ಪೂಜಾ ಏನು ಪುಟ್ಟ ಇದು ನಿನ್ನೊಬ್ಬರು ನೋವನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ. ಅದಕ್ಕೆ ಪೂಜಾ ಮಾಡಬೇಕು ಮಾವ, ಈ ಮನೆಗೆ ನಿಮಗೆ ಎಲ್ಲ ಎಷ್ಟು ತೊಂದರೆ ಕೊಟ್ರಲ್ಲ ಅವರು ಅಂತ ಹೇಳ್ತಾಳೆ. ಅದಕ್ಕೆ ಸುಂದ್ರಿ ಹೌದು ಧರ್ಮಣ್ಣ, ಭಾಗ್ಯಂಗೆ ಏನು ಕಡಿಮೆ ತೊಂದರೆ ಕೊಟ್ರ, ಅವರು ನಮ್ಮ ಭಾಗ್ಯ ಕೆಲಸಕ್ಕೆ ಹೋಗ್ಬಾರ್ದಂತ ಇಷ್ಟೆಲ್ಲ ಕಾಟ ಕೊಟ್ಟರು, ಅವರು ಇವರು ಮಾಡೋದು ಸಾಲದು ಅಂತ ಈ ಕುನ್ನಿಕಾ ಇದ್ದಾಳಲ್ಲ ಅವಳನ್ನು ಸೇರ್ಕೊಂಡಿದ್ದಾರೆ ಆಟಕ್ಕೆ, ಅವರು ಕೊಡ್ತಾ ಇರೋ ತೊಂದರೆ ಒಂದಾ ಎರಡ ಅಂತ ಕೇಳ್ತಾಳೆ. ಅದಕ್ಕೆ ಪೂಜಾ ಸರಿಯಾಗಿ ಹೇಳಿದೆ ಸುಂದ್ರಿ, ಅಕ್ಕನಿಗೆ ಕೊಟ್ಟಿರೋ ಕಷ್ಟ ಅವರಿಬ್ಬರಿಗೂ ಸರಿಯಾಗಿ ಆಗಿದೆ, ಅವರಿಬ್ಬರನ್ನು ಕೆಲಸದಿಂದ ತೆಗೆದಿರೋ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನಾನಂತೂ ಇವತ್ತು ಸ್ವೀಟ್ ಮಾಡಿಕೊಂಡು ತಿಂತೀನಪ್ಪ ಅಂತ ಹೇಳ್ತಾಳೆ. ಆಗ ಇದನ್ನೆಲ್ಲ ಕೇಳಿ ಭಾಗ್ಯ ಪೂಜಾ ಏನು ಅಂತ ಮಾತಾಡ್ತಾ ಇದೆಯಾ, ಯಾರೋ ಒಬ್ಬರು ನೋವಲ್ಲಿದ್ದಾರೆ ಅಂದರೆ ನೀನು ಸ್ವೀಟ್ ಮಾಡ್ಕೊಂಡು ತಿಂತೀನಿ ಅಂತ ಹೇಳ್ತಾ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಪೂಜಾ ಅಕ್ಕ ನೋಡು, ನಾನೇನು ತಪ್ಪು ಮಾತಾಡ್ತಾ ಇಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ, ನಿನ್ನ ಫೇಲ್ಯೂರ್ನ ನೋಡಿ ಅವರೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ನೋಡು, ಇಲ್ಲಿಗೆ ಬಂದು ನಿನ್ನ ಬಗ್ಗೆ ಎಷ್ಟು ಕೊಂಕಾಗಿ ಮಾತಾಡ್ತಾ ಇದ್ರು, ಅದಕ್ಕೆ ಇವತ್ತು ಅವರ ಫೇಲ್ಯೂರ್ನ ನೋಡಿ ನಾನು ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಭಾಗ್ಯ ತಪ್ಪು ಪೂಜಾ, ಇದೆಲ್ಲ ತುಂಬಾ ತಪ್ಪು, ಅವರು ನಮಗೆ ಏನೇ ಮಾಡಿರ್ಬೋದು, ಆದರೆ ನಾವು ಅವ್ರಿಗೆ ಏನೂ ಮಾಡಬಾರ್ದು ಅಂತ ಹೇಳ್ತಾಳೆ. ಅದಕ್ಕೆ ಪೂಜಾ ನೋಡಕ್ಕ ನೀನು ಸುಮ್ಮನೆ ಬಿಟ್ಟರು, ಕರ್ಮ ಅನ್ನೋದು ಸುಮ್ಮನೆ ಅವ್ರನ್ನ ಸುಮ್ಮನೆ ಬಿಟ್ಟಿಲ್ಲ, ಅವರಿಗೆ ಸರಿಯಾಗಿ ಕೊಟ್ಟಿದೆ ಅಂತ ಪೂಜಾ ಹೇಳ್ತಾಳೆ. ಅದಕ್ಕೆ ಭಾಗ್ಯ ಸರಿ ಪೂಜಾ, ನಾನು ನಿನ್ನ ಮಾತಿನ ಪ್ರಕಾರನೇ ಬರ್ತೀನಿ, ನಾವು ಸೋತು ಕೆಳಗೆ ಬಿದ್ದಾಗ ಅವರು ನಮ್ಮನ್ನ ನೋಡಿ ಆಡ್ಕೊಂಡು ನಕ್ಕಿದ್ದೆ ಈ ಥರ ಆಯಿತು ಅಂತ ಹೇಳ್ತಾ ಇದೆಯಲ್ಲ, ಈಗ ನಾವು ಅವರ ಸೋಲಿಗೆ ಅದೇ ಥರ ಸಂಭ್ರಮ ಪಟ್ಟರೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಅಂತ ಹೇಳ್ತಾಳೆ. ಅದಕ್ಕೆ ಪೂಜಾ ಅಲ್ಲಕ್ಕ ಅಂತ ಹೇಳ್ತಿರ್ತಾಳೆ. ಆಗ ಭಾಗ್ಯ ಕೋಪದಿಂದ ಅವಳನ್ನು ನೋಡ್ತಾಳೆ. ಆಗ ಪೂಜಾ ಸುಮ್ಮನಾಗ್ತಾಳೆ. ಇತ್ತ ಶ್ರೇಷ್ಠ ಮನೆಯಲ್ಲಿ ತಾಂಡವ್ ಲ್ಯಾಪ್ಟಾಪ್ ನೋಡ್ತಾ ಕುಳಿತುಕೊಂಡಿರ್ತಾನೆ. ಆಗ ಅಲ್ಲಿಗೆ ಶ್ರೇಷ್ಠ ಬಂದು ತಾಂಡವ್ ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ತಾಂಡವ್ ಏನಿಲ್ಲ ಶ್ರೇಷ್ಠ, ಅದು ಇಮೇಲಲ್ಲಿ ಎಷ್ಟೊಂದು ಜಾಬ್ ಆಫರ್ಸ್ ಬಂದಿತ್ತಲ್ಲ, ಅದನ್ನೆಲ್ಲ ಶಾರ್ಟ್ ಲಿಸ್ಟ್ ಮಾಡ್ತಿದ್ದೆ, ಯಾವುದಕ್ಕೂ ರೆಸ್ಪಾನ್ಸ್ ಮಾಡಿರಲಿಲ್ಲ, ಇದನ್ನೆಲ್ಲ ಅವತ್ತೇ ಮಾಡಬೇಕಾಗಿತ್ತು ಅಂತ ಹೇಳ್ತಿರುವಾಗ ಫೋನ್ ರಿಂಗ್ ಆಗುತ್ತದೆ. ಆಗ ತಾಂಡವ್ನ ಕಾಲ್ ರಿಸೀವ್ ಮಾಡಿ ಆಗ ಬೇರೆ ಕಂಪ್ನಿಯಿಂದ ಆತನಿಗೆ ಆಫರ್ ಬರ್ತದೆ. ಆದರೆ ತಾಂಡವ್ ನಿಮ್ಮ ಕಂಪನಿ ತುಂಬ ಚಿಕ್ಕದು, ನನ್ನ ಲೆವೆಲ್ಗೆ ಇಲ್ಲ, ಸಾರಿ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಆಗ ಶ್ರೇಷ್ಠ ಯಾಕೆ ಬಂದ ಕೆಲಸನ ರಿಜೆಕ್ಟ್ ಮಾಡಿದೆ ಅಂತ ಕೇಳ್ತಾಳೆ. ಆಗ ತಾಂಡವ್ ನನ್ನ ಲೆವೆಲಿಗೆ ಇಲ್ಲ ಈ ಕಂಪ್ನಿ, ಸಣ್ಣ ಕಂಪ್ನಿ, ಅವರ ಕಂಪ್ನಿ ನೋಡಿದ್ರೇ ಗೊತ್ತಾಗುತ್ತೆ, ಜಾಸ್ತಿ ಹೈಕ್ನೂ ಕೊಡಲ್ಲ, ಬಟ್ ನೋಡಿದ್ಯಾ ಎಷ್ಟು ಜಾಬ್ ಆಫರ್ಸ್ ಬರ್ತಿದೆ ಅಂತ, ಇದು ಜಸ್ಟ್ ಬಿಗಿನಿಂಗ್ ಹನಿ, ನೋಡ್ತಾ ಇರು, ಆಫರ್ನ ಮೇಲೆ ಆಫರ್ ಬರ್ತಾ ಇರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ ಬೇಗ ಆಫರ್ ಬಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಾಳೆ. ಆಗ ತಾಂಡವ್ ಲ್ಯಾಪ್ಟಾಪ್ ನೋಡ್ತಾ ಶ್ರೇಷ್ಠ ಐ ಗಾಟ್ ಇಟ್, ನಾನು ಅಂದ್ಕೊಂಡಿರೋ ಥರ ದೊಡ್ಡ MNCಯಲ್ಲಿ ಆಫರ್ ಬಂದಿದೆ, ಇದನ್ನು ನಾನು ನೋಡೇ ಇರಲಿಲ್ಲ, ನಾನೇ ಕಾಂಟ್ಯಾಕ್ಟ್ ಮಾಡ್ತೀನಿ ಅವ್ರನ್ನ ಅಂತ ಹೇಳಿ ಅವರಿಗೆ ಕಾಲ್ ಮಾಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.